ಇನ್ನು ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ಮಧ್ಯಾಹ್ನ 2:45ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ವಿಚಾರಣೆ ಆರಂಭ ಆಗ್ತಾ ಇದ್ದಂತೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಎಸ್ಐಟಿ ಸಮಯಾವಕಾಶವನ್ನ ಕೋರಿಕೆ ಮಾಡಬಹುದು. ಯಾಕೆಂದ್ರೆ ನಿನ್ನೆ ಕೂಡ ವಿಚಾರಣೆ ನಡಿಬೇಕಾಗಿತ್ತು ಈ ಜಾಮೀನು ಅರ್ಜಿ. ಆದ್ರೆ ನಿನ್ನೆ ನಡಿಬೇಕಿದ್ದ ಅರ್ಜಿಯನ್ನ ಇವತ್ತಿಗೆ ಮುಂದೂಡಿಕೆ ಮಾಡಲಾಗಿದೆ. ಇವತ್ತು ಕೂಡ 11 ಗಂಟೆ ಮೇಲೆ ಅರ್ಜಿ ವಿಚಾರಣೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ 2:45ಕ್ಕೆ ಈ ಅರ್ಜಿ ವಿಚಾರಣೆ ನಡೆಯುತ್ತೆ. ಕಾಲಾವಕಾಶ ನೀಡೋದಕ್ಕೆ ಸಾಧ್ಯವಿಲ್ಲ ಅಂತ ನ್ಯಾಯಾಧೀಶರು ಈಗಾಗಲೇ ಹೇಳಿದ್ದಾರೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸೋಮವಾರದವರೆಗೆ ಎಸ್ಪಿಪಿ ಸಮಯವನ್ನ ಕೋರಿದೆ. ಪ್ರತಿದಿನ ಎಸ್ಪಿಪಿ ನೇಮಕ ಆಗ್ತಾರೆ, ಸಮಯ ನೀಡೋದಕ್ಕೆ ಸಾಧ್ಯ ಇಲ್ಲ, ನಾನು ವಿಚಾರಣೆ ನಡೆಸೋದಕ್ಕೆ ಸಿದ್ಧನಿದ್ದೇನೆ ಅನ್ನುವಂಥದ್ದು. ಮಧ್ಯಾಹ್ನ ಆಕ್ಷೇಪಣೆ ಸಲ್ಲಿಸಿ ವಾದ ಮಂಡಿಸೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಮಧ್ಯಾಹ್ನ 2:45ಕ್ಕೆ ಈ ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ. ಈಗಾಗಲೇ ಮೇ 14ನೇ ತಾರೀಕುವರೆಗೂ ಕೂಡ HD ರೇವಣ್ಣ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಅಲ್ಲಿ ಜೈಲು ವಾಸವನ್ನ ಮಾಡೋದಕ್ಕೆ ಅಂತ ಆದೇಶ ನೀಡಲಾಗಿದೆ ನಿನ್ನೆ ಕೋರ್ಟ್ನಲ್ಲಿ. ಅಂದರೆ ಒಟ್ಟು 7 ದಿನಗಳ ಕಾಲ. ಇವತ್ತು ನಡೆಯುವಂಥ ಜಾಮೀನು ಅರ್ಜಿ ವಿಚಾರಣೆ ಏನಿದೆ ಅವರಿಗೆ ಒಂದಷ್ಟು ಪಾಸಿಬಿಲಿಟೀಸ್ ಇದ್ದರೆ, ಅಂದರೆ ಈ ಬೇಲ್ ಸಿಗುತ್ತೆ ಅನ್ನುವಂಥ ಸಾಧ್ಯತೆ ಇತ್ತು ಅಂತ ಅಂದರೆ ಬೇಲ್ ಸಿಕ್ಕಿದ್ದೇ ಆದರೆ ಅವ್ರು ಹೊರಗೆ ಬರ್ತಾರೆ, ಸಾಕ್ಷ್ಯಗಳನ್ನು ನಾಶ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ SIT ತಂಡದ ಪರವಾಗಿರುವಂಥ ವಕೀಲರು ನಿನ್ನೆ ವಾದವನ್ನು ಮಾಡ್ತಾ ಇದ್ರು. ಹಾಗಾಗಿ ಜಾಮೀನು ಕೊಡಬಾರ್ದು ಅಂತ ಇವತ್ತು ಆ ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ. ವಿಚಾರಣೆಯ ಸಂದರ್ಭದಲ್ಲಿ ರೇವಣ್ಣ ಅವರ ಪರವಾಗಿ ವಕೀಲರು ವಾದ ಮಾಡ್ತಾರೆ. ಅದೇ ರೀತಿಯಾಗಿ SIT ತಂಡದ ಪರವಾಗಿರುವಂಥ ವಕೀಲರು ಕೂಡ ವಾದ ಮಾಡ್ತಾರೆ. ಈಗಾಗಲೇ SIT ತಂಡಕ್ಕೆ ಅವರಿಗೆ ಕಸ್ಟಡಿ ಕೊಡಿ ಅಂದರೂ ಕೂಡ ಕೊಟ್ಟಿಲ್ಲ. ಈಗ ಅವರನ್ನು ಪರಪ್ಪನ ಅಗ್ರಹಾರಕ್ಕೆ ಕಳುಹಿಸಲಾಗಿದೆ. ಅವರನ್ನು ಕ್ವಾರಂಟೈನ್ ಸೆಲ್ನಲ್ಲಿ ಕೂಡ ಇರಿಸಲಾಗಿದೆ. ಇವತ್ತು ನಡೆಯುವಂಥ ಜಾಮೀನು ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಅವರ ಪರವಾಗಿರುವಂಥ ವಕೀಲರು ಕೂಡ ವಾದವನ್ನು ಮಾಡ್ತಾರೆ. CV ನಾಗೇಶ್ ಏನಿದ್ದಾರೆ, ಇವರಿಗೆ ಜಾಮೀನನ್ನು ಕೊಡಿ, ಈಗಾಗಲೇ ತನಿಖೆಗೆ ಸಹಕಾರ ಕೊಡ್ತಾ ಇದ್ದಾರೆ, ಅದರಲ್ಲೂ ಕೂಡ ಇವರೇ ಮಾಡಿದ್ದು, ಅಂದರೆ ಇವರೇ ಕಿಡ್ನ್ಯಾಪ್ ಮಾಡಿಸಿದ್ದು, ಇವರೇ ಮಾಡಿದ್ದು ಅನ್ನುವಂಥ ಆರೋಪ ಏನು ಸಾಬೀತಾಗಿಲ್ಲ. ಹಾಗಾಗಿ ಜಾಮೀನು ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಇವರು CV ನಾಗೇಶ್ ಏನಿದ್ದಾರೆ ವಕೀಲರು, ಅವರು ವಾದ ಮಾಡುವಂಥ ಸಾಧ್ಯತೆ. ಇತ್ತ ಅವ್ರಿಗೆ ಜಾಮೀನು ಕೊಟ್ಟಿದ್ದೇ ಆದಲ್ಲಿ ಪ್ರಭಾವಿ ರಾಜಕಾರಣಿ ಆಗಿರೋದ್ರಿಂದ, ಪ್ರಭಾವಿ ವ್ಯಕ್ತಿ ಆಗಿರೋದ್ರಿಂದ ಸಾಕ್ಷ್ಯ ನಾಶ ಮಾಡುವಂಥ ಸಾಧ್ಯತೆ ಇರುತ್ತೆ. ನಿನ್ನೆ ಕೂಡ ಲಾಯರ್ ಹೇಳ್ತಾ ಇದ್ರು, ಅಂದರೆ ಇವರು ಹೊರಗಡೆ ಹೋದ್ರು ಅಂತ ಅಂದರೆ ಈ ಸಂತ್ರಸ್ತೆಯನ್ನ ಬೆದರಿಸುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಜಾಮೀನು ಕೊಡೋದು ಬೇಡ ಅನ್ನುವಂತಹ ವಾದವನ್ನು ಕೂಡ ಮಾಡುವ ಸಾಧ್ಯತೆಗಳೇ ಹೆಚ್ಚು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಈಗಾಗಲೇ HD ರೇವಣ್ಣ ಅವರು ಪರಪ್ಪನ ಅಗ್ರಹಾರದಲ್ಲಿ ಕ್ವಾರಂಟೈನ್ ಸೆಲ್ನಲ್ಲಿದ್ದಾರೆ. ಆದರೆ ಇವತ್ತು ಅವರ ಜಾಮೀನು ಅರ್ಜಿಯ ವಿಚಾರಣೆ ಆಗುತ್ತೆ. ಜಾಮೀನು ಸಿಗುವ ಸಾಧ್ಯತೆ ಎಷ್ಟಿದೆ, ಸಿಗಲ್ಲ ಅನ್ನೋದಾದ್ರೆ ಅದಕ್ಕೆ ಏನೆಲ್ಲ ವಾದಗಳನ್ನ ಮಾಡಬಹುದು ಲಾಯರ್ ಅಂತ? ಇವತ್ತು ಜಾಮೀನು ಅರ್ಜಿಯನ್ನ ವಿಚಾರಣೆಗೆ ನಿನ್ನೆ ನ್ಯಾಯಾಲಯ ಮುಂದಿಡಿತ್ತು. ಸೊ ಅದರ ಪ್ರಕಾರ ಇವತ್ತು ಅರ್ಜಿ ವಿಚಾರಣೆ ತೆಗೆದುಕೊಳ್ಬೇಕಿತ್ತು. ಆದ್ರೆ ನಿನ್ನೆ ಸರ್ಕಾರ ಇಬ್ಬರು ವಿಶೇಷ ಅಂದ್ರೆ SPPಗಳನ್ನ ಈ ಪ್ರಕರಣಕ್ಕೆ ಏನು ಅಶ್ಲೀಲ ಪೆಂಡ್ರೈವ್ ಪ್ರಕರಣ ಏನಿದೆ, ವಿಡಿಯೋಗಳು ವೈರಲ್ ಆಗ್ತದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ವಿಶೇಷ SPPಗಳನ್ನ ನೇಮಕವನ್ನು ಮಾಡಲಾಗಿತ್ತು. ಸೊ ಆ ಸಂಬಂಧ ಇವತ್ತು ಕೂಡ ಏನು SIT ಪರವಾಗಿ ಬಂದು SPP ಅವರು ಒಂದು ಹಾಜರನ್ನ ಆಗಿದ್ರು. ಸೊ ಹಾಜರಾದಂತಹ ಸಂದರ್ಭದಲ್ಲಿ ಅವರು ಸಮಯಾವಕಾಶವನ್ನು ಅಂದ್ರೆ ನಿನ್ನೆಷ್ಟೇ ಸರ್ಕಾರದಿಂದ ಒಂದು ನೇಮಕ ಆಗಿರುವಂತದ್ದು. ಹೀಗಾಗಿ ನಮಗೆ ಒಂದಿಷ್ಟು ಸಮಯಾವಕಾಶವನ್ನ ಕೊಡ್ಬೇಕು ಅಂತ ಹೇಳಿ ಈ ಜೈನ ಕೊಠಾರಿ ಅವರು ಕಾಲಾವಕಾಶಗಳನ್ನ ಕೋರಿಕೆಯನ್ನ ಮಾಡಿದ್ರು. ಆದ್ರೆ ಜಡ್ಜ್ ಇದಕ್ಕೆ ಯಾವುದೇ ರೀತಿಯ ಅವಕಾಶವನ್ನು ಮಾಡಿಕೊಡ್ಲಿಲ್ಲ, ಕಾಲಾವಕಾಶವನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿರುವಂತದ್ದು. ಆದ್ರೆ ಅವರು ಸೋಮವಾರದವರೆಗೂ ಸಮಯಾವಕಾಶವನ್ನು ಕೊಡಿ, ನಾವು ಆಕ್ಷೇಪಣೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ತೀವಿ ಅಂತ ಹೇಳಿ. ಆದ್ರೆ ಸಮಯ ನೀಡಿದಂತ ಜಡ್ಜ್ ಏನು ಮಧ್ಯಾಹ್ನ 2:45ಕ್ಕೆ ಆಕ್ಷೇಪಣಾ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಅವರು ಸೂಚಿಸಿರುವಂತದ್ದು. ಪ್ರತಿದಿನ ಹೊಸ SPPಗಳು ಆಯ್ಕೆ ಆಯ್ತಾರೆ, ಹಾಗಂತ ಸಮಯ ನೀಡೋದು ಸಾಧ್ಯ ಇಲ್ಲ. ಸೊ ನಾವು ವಿಚಾರಣೆಯನ್ನ ಮಾಡ್ಲಿಕ್ಕೆ ಸಿದ್ಧವಿದ್ದೀವಿ ಅಂತ ಹೇಳಿ ಅವರು ಸ್ಪಷ್ಟಪಡಿಸಿರುವಂತದ್ದು. ಅದ್ರ ಜೊತೆಗೆ ಇದೊಂದು ಸೂಕ್ಷ್ಮ ಪ್ರಕರಣ ಆಗುತ್ತೆ. ಅಷ್ಟೇ ಅಲ್ಲದೆ ಈಗ ಕೋರ್ಟ್ ಕೂಡ ವೆಕೇಶನ್ ಅಲ್ಲಿ ಇರುವಂತದ್ದು, ಕೋರ್ಟ್ ನ ಸಮಯವನ್ನು ಕಾಲಹರಣ ಮಾಡುವಂತೇಳಿ. ಹೀಗಾಗಿ ಮಧ್ಯಾಹ್ನ ಏನು ನೀವು ವಿಚಾರಣೆಗೆ ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಅರ್ಜಿಯನ್ನ ಮುಂದೂಡಿರುವಂತದ್ದು. ಇನ್ನ ಈ ಅರ್ಜಿಯಲ್ಲಿ ನೋಡಿದ್ರೆ ಇವರಿಗೆ ಜಾಮೀನು ಸಿಗಲ್ವಾ ರೇವಣ್ಣ ಅನ್ನೋರಿಗೆ ಪ್ರಶ್ನೆ ಆಗುತ್ತೆ. ಸೊ ರೇವಣ್ಣ ಅವ್ರಿಗೆ ಜಾಮೀನು ಕೊಟ್ರೆ ಏನೆಲ್ಲ ಆಗ್ಬೋದು, ಇಲ್ಲ ಕೊಡಬಾರ್ದು ಅಂದ್ರೆ ಯಾವ ಕಾರಣಕ್ಕೆ ಕೊಡಬಾರ್ದು ಅನ್ನೋ ಅಂಶಗಳು ಕೂಡ ಅವರು
ಉಲ್ಲೇಖವನ್ನು ಮಾಡ್ಬೇಕಾಗುತ್ತೆ ನ್ಯಾಯಾಲಯಕ್ಕೆ. ಸೊ ಈಗಾಗಲೇ ಒಂದಿಷ್ಟು ಅವ್ರ ಮೇಲೆ ದಾಖಲಾಗಿದೆ ಅಂತ 2 FIR ಪ್ರಕರಣಗಳಲ್ಲಿ ಏನೆಲ್ಲಾ ತನಿಖೆ ಆಗಿದೆ, ತನಿಖಾ ಯಾವ ಹಂತಗಳ ನಿಂತಿದೆ ಬಂದು ತಲುಪಿದೆ, ಇವರ ವಿರುದ್ಧ ಸಿಕ್ಕಿರುವಂತಹ ಸಾಕ್ಷ್ಯಾಧಾರಗಳು ಇವೆಲ್ಲವನ್ನು ಕೂಡ ನ್ಯಾಯಾಲಯಕ್ಕೆ ಮನವರಿಕೆಯನ್ನ ಮಾಡಿಕೊಡ್ಲಾಗುತ್ತೆ. ಇವರು ಹೊರಗೆ ಬಂದ್ರೆ ಇವರಿಂದ ಪ್ರಭಾವವನ್ನು ಬೆಳೆಸಿ ಇವರು ಏನೆಲ್ಲ ಮಾಡ್ಬೋದು ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಸೊ ಹಾಗಾಗಿ ಇವ್ರಿಗೆ ಜಾಮೀನು ಕೊಟ್ರೆ ಸಾಕ್ಷಿ ನಾಶಗಳಾಗ್ಬೋದು, ಇಲ್ಲ ಸಂತ್ರಸ್ತೆಯ ಮೇಲೆ ಪ್ರಭಾವನ ಬೀರ್ಬೋದು. ಈಗಾಗಲೇ ಅವ್ರ ಮೇಲೆ ಕಿಡ್ನಾಪ್ ಮತ್ತೆ ಬ್ಲಾಕ್ ಮೇಲಿಂಗ್ ಆರೋಪಗಳು ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಅವ್ರಿಗೆ ಇದನ್ನ ಜಾಮೀನನ್ನ ಕೊಡಬಾರ್ದು ಅಂತ ಹೇಳಿ ಇವರು ಆಕ್ಷೇಪಣೆಯನ್ನು ಸಲ್ಲಿಕೆಯನ್ನ ಮಾಡ್ತಾರೆ. ಅದಷ್ಟೇ ಅಲ್ಲದೆ ಇದೇ ಪ್ರಕರಣದಲ್ಲಿ ಆರೋಪಿ ಆಗಿರುವಂತದ್ದು ಅವರ ಮಗ ಪ್ರಜ್ವಲ್ ರೇವಣ್ಣ. ಆತ ಕೂಡ ಇದುವರೆಗೂ ಬಂಧನ ಆಗಿಲ್ಲ, ಮತ್ತೆ ಆತನ ಎಲ್ಲಿದ್ದಾನೆ ಏನೋದ್ರ ಬಗ್ಗೆ ಸುಳಿವು ಕೂಡ ಇಲ್ಲ. ವಿದೇಶದಲ್ಲಿ ಇದ್ದಾನೆ ಅನ್ನೋ ಒಂದು ಮಾಹಿತಿ ಇರುವಂತದ್ದು. ಈಗ ಇಂಟರ್ಪೋಲ್ ಕೂಡ ಈ ಬಗ್ಗೆ ಆತನ ಪತ್ತೆ ಮಾಡ್ಲಿಕ್ಕೆ ಮಾಹಿತಿ ಕೊಟ್ಟರು ಕೂಡ ಆತ ಎಲ್ಲಿದ್ದಾನೆ ಏನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಇಲ್ಲ. ಹೀಗಾಗಿ ಇವರಿಗೆ ಒಂದು ವೇಳೆ ಕೊಟ್ರೆ ಎಲ್ಲಾ ಹಂತದಲ್ಲೂ ಕೂಡ ಪ್ರಕರಣಕ್ಕೆ ಮೇಲೆ ಪ್ರಭಾವ ಬೀರುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವರಿಗೆ ಜಾಮೀನನ್ನ ಕೊಡಬಾರದು. ಇನ್ನ ನೇರವಾಗಿ ಇವರ ಮೇಲೆ FIR ಆಗಿರುವಂತದ್ದು, ಕಿಡ್ನಾಪ್ ಅನ್ನ ಮಾಡಿರುವಂತದ್ದು, ಏನು ಅವರ ಮನೆಯಿಂದ ತೆಗೆದುಕೊಂಡು ಹೋಗಿ ಆಕೆನ ಇವರ ಸಹಚರ ಸತೀಶ್ ಬಾಬು ಏನಿದ್ದ ಅವನ ಮುಖಾಂತರ ಕರ್ಕೊಂಡ್ ಬಂದು ಇವರ ಆಪ್ತರ ಒಂದು ಏನು ತೋಟದ ಮನೆ ಏನಿತ್ತು ಅಲ್ಲಿ ಸಂತ್ರಸ್ತೆಯನ್ನ ಇಡ್ಲಾಗಿತ್ತು. ಆಕೆಗೆ ಕಿರುಕುಳವನ್ನು ಕೊಡ್ಲಾಗಿದೆ, ಬೆದರಿಕೆಯನ್ನು ಹಾಕ್ಲಾಗಿದೆ ಅನ್ನೋ ಆರೋಪಗಳು ಕೂಡ ಈಗಾಗಲೇ ಕೇಳಿ ಬಂದಿರುವಂತದ್ದು. ಇನ್ನು ಸಂತ್ರಸ್ತೆಯು ಕೂಡ ಅವರ ಮಗ ದೂರು ಕೊಟ್ಟಿದ್ದು, ಅದರ ಬೆನ್ನೆಲ್ಲ ಹೋಗಿ ಆಕೆಯನ್ನು ಕೂಡ ಪತ್ತೆ ಮಾಡಿ ಆಕೆಯ ಬಳಿ ಹೇಳಿಕೆಗಳನ್ನ ತೆಗೆದುಕೊಳ್ಳಲಾಗಿದೆ. ಆಕೆ ಕೂಡ ರೇವಣ್ಣ ಅವರ ವಿರುದ್ಧ ಒಂದಿಷ್ಟು ಆರೋಪಗಳನ್ನ ಮಾಡಿರುವಂತದ್ದು. ಹೀಗಾಗಿ ಎಲ್ಲಾ ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ಇವತ್ತು ಏನು SIT ಪರ SPP ಅವರು ಏನಿರ್ತಾರೆ ಅವರು ಒಂದು ಜಾಮೀನು ಕೊಡಬಾರದು ಅಂತ ಹೇಳಿ ಅವರು ವಾದ ಮಂಡಿಸುವ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ಇನ್ನ ರೇವಣ್ಣ ಪರ ವಕೀಲರು ಕೂಡ ಯಾಕೆ ಜಾಮೀನನ್ನ ಕೊಡಬೇಕು ಅನ್ನೋದನ್ನು ಕೂಡ ಅವರು ವಾದ ಮಂಡನೆ ಮಾಡ್ತಾರೆ. ಈಗಾಗಲೇ SIT ಅಧಿಕಾರಿಗಳ ವಶದಲ್ಲಿದ್ದು ವಿಚಾರಣೆ ಆಗಿದೆ, ಅವ್ರನ್ನೀಗ ಜೈಲಿಗೆ ಕೂಡ ಕಳಿಸಿರುವಂತದ್ದು. ಹೀಗಾಗಿ ಅವ್ರಿಗೆ ಜಾಮೀನು ಕೊಡಿ, ಮುಂದಿನ ದಿನಗಳು ಕೂಡ ಸಹಕಾರ ಮಾಡ್ತೀವಿ ಅಂತ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.